ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ನಿನ್ನ ವಿಶ್ವರೂಪವು 4 ದಿಕ್ಕುಗಳನ್ನು ತುಂಬಿರುವುದಲ್ಲದೆ ಭೂಮಿಯ ಆಕಾಶವನ್ನು ವ್ಯಾಪಿಸಿದೆ. ಉಗ್ರವೂ ಅದ್ಭುತವೂ ಆದ ನಿನ್ನ ವಿಶ್ವರೂಪವನ್ನು ನೋಡಿ 3 ಲೋಕಗಳು ಹೆದರಿದೆ. ಅರ್ಜುನ ತನ್ನ ದಿವ್ಯ ಚಕ್ಷುವಿನಿಂದ ಭಗವಂತನ ವಿಶ್ವರೂಪ ಕಣ್ತುಂಬಿಕೊಂಡಿದ್ದಾನೆ. ಯಾರು ಯಾವ ವಿಷಯದ ಮೇಲೆ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೆ ಅಂತಹವರಿಗೆ ಆ ವಿಷಯ ಬಿಟ್ಟು ಬೇರೇನೂ ಕಾಣದು. ಬಿಲ್ಲು ವಿದ್ಯೆ ಪರೀಕ್ಷೆ ಮಾಡಲು ದ್ರೋಣಾಚಾರ್ಯರು ಪಕ್ಷಿಯ ಕಣ್ಣು ತೆಗೆಯುವಂತೆ ತಮ್ಮ ಶಿಷ್ಯರಲ್ಲಿ ಹೇಳಿ ಅರ್ಜುನನಿಗೆ ಏನು ಕಾಣುತ್ತಿದೆ ಎಂದು ಕೇಳಿದಾಗ ತನಗೆ ಪಕ್ಷಿಯ ಕಣ್ಣು ಮಾತ್ರ ಕಾಣುತ್ತಿದೆ ಎಂದರೆ ಇತರರು ಪಕ್ಷಿಯ ಕಣ್ಣೊಂದು ಬಿಟ್ಟು ಸುತ್ತಲೂ ಇರುವುದನ್ನು ವಿವರಿಸಿದ್ದರು. ವಿಶಾಲ ಪ್ರಪಂಚದಲ್ಲಿ ಮನಸ್ಸು ವಿಚಲಿತವಾಗಲು ಚಿತ್ರ ವಿಚಿತ್ರವಿದ್ದರೂ ವ್ಯಕ್ತಿ ತಾನು ಮಾಡಬೇಕಾದ ಕಾರ್ಯದಲ್ಲಿ ಅಥವಾ ತಿಳಿಯಬೇಕಾದ ವಿಷಯದಲ್ಲಿ ಆಸಕ್ತಿ ವಹಿಸಿದರೆ ಸಾಕು, ಅರಿವು ತಾನಾಗಿ ಮೂಡಿ ಆಗಬೇಕಾದ ಕಾರ್ಯ ಸಹಜವಾಗಿ ನಡೆಯುತ್ತದೆ. ಪ್ರಪಂಚದೊಳಗೊಂದು ಪ್ರಪಂಚ ನೋಡುತ್ತಿರುವ ಅರ್ಜುನ ಮೂಕ ವಿಸ್ಮಿತನಾಗಿ 4 ದಿಕ್ಕುಗಳನ್ನು ಆವರಿಸಿರುವ ಭಗವಂತನ ನೈಜ ರೂಪ ನೋಡುತ್ತಾ ತಾನು ನೋಡಿದ್ದನ್ನು ಭಗವಂತನಿಗೆ ಹೇಳುತ್ತಿದ್ದಾನೆ. ವಿಸ್ಮಯವನ್ನು ಕಂಡಾಗ ಮಾತು ಬಾರದೆ ಹೆಚ್ಚಿನವರು ಮೌನಿಯಾಗುತ್ತಾರೆ. ಆದರೆ ಅರ್ಜುನ ಕಂಡಿದ್ದನ್ನು ಕಂಡಂತೆ ಆಶ್ಚರ್ಯದಿಂದ ಭಗವಂತನಿಗೆ ಹೇಳುತ್ತಿದ್ದಾನೆ. ಉಗ್ರ ಹಾಗೂ ಅದ್ಭುತವಾದ ರೂಪವನ್ನು ಮೊದಲಾಗಿ ತಾನು ನೋಡಿ ಹೆದರಿದ ಕಾರಣ ತನ್ನಂತೆ 3 ಲೋಕಗಳು ಹೆದರಿದೆ ಎಂಬುದಾಗಿ ವಿವರಿಸುತ್ತಿದ್ದಾನೆ. ಮನುಷ್ಯನಿಗೆ ತನಗಾದ ಅನುಭವ ಇತರರಿಗೆ ಆಗಲೇಬೇಕೆಂಬುದೇನೂ ಇಲ್ಲ. ಆದರೆ ಹೆಚ್ಚಿನವರು ತನಗಾದ ಅನುಭವವೇ ಸರಿ ಎಂಬ ವಿತಂಡವಾದ ಮಂಡಿಸುವುದು ಕಾಣಬಹುದು. ಇಲ್ಲಿ ಅರ್ಜುನ ತಾನು ಹೆದರಿದ ಕಾರಣ ತನ್ನಂತೆ 3 ಲೋಕಗಳು ಹೆದರಿದೆ ಎಂಬ ಭಾವನೆ ಹೊಂದಿರುವುದು ಸಹಜ. ಹರಿ ಓಂ ತತ್ಸತ್.